ಎಲ್ಲರಿಗೂ ನಮಸ್ಕಾರ. ಪಲ್ಯ ಮಾಡಬೇಕಾದ್ರೆ ಭಾಳ ನಮೂನಿ ಇರ್ತಾವ. ಅಂಥದ್ರೊಳಗೆ ಪಲ್ಯ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗಿರ್ಬೇಕು, ಮಾಡೋಕೆ ಸುಲಭವಾಗಿರ್ಬೇಕು. ಸುಲಭದಲ್ಲಿ ಅಂದ್ರೆ 5ರಿಂದ 10 ನಿಮಿಷದೊಳಗೆ ಪಲ್ಯ ರೆಡಿಯಾಗಿರ್ಬೇಕು, ಆರೋಗ್ಯಕ್ಕೆ ರುಚಿಯಾಗಿರ್ಬೇಕು. ಇಂಥ ರೆಸಿಪಿನ ನಾವು ಭಾಳ ಅಂದ್ರೆ ಭಾಳ ಮಾಡ್ತಿರ್ತೀವಿ. ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಪಲ್ಯ ಕೇವಲ 5ರಿಂದ 10 ನಿಮಿಷದೊಳಗೆ ತಯಾರಾಗುವಂಥ ಪಲ್ಯ ಐತಿ. ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪದಾರ್ಥಗಳು ಏನೂ ಬೇಕಾಗಿಲ್ಲ. ಸುಲಭವಾಗಿ ಕೇವಲ 5ರಿಂದ 10 ನಿಮಿಷದೊಳಗೆ ಈ ಪಲ್ಯನ ನಾವು ತಯಾರು ಮಾಡ್ಕೋಬೋದು. ಅಂಥ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೊಂದು ಅರ್ಧ ಕಟ್ಟ ಈರುಳ್ಳಿ ಸೊಪ್ಪು ತೊಗೊಂಡವ್ರಿ. ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದನ್ನು ತೊಗೊಂಡೇವಿ. ಅದನ್ನು ಸ್ವಚ್ಛಂಗೆ ನಾವೆಲ್ಲ ಸ್ವಚ್ಛ ಮಾಡಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ. ಅಂದ್ರೆ ಅದರದ್ದು ಕೆಳಭಾಗ ಬೇರೆ ಕಡೆದು ಏನೈತೆ ಉಳ್ಳಾಗಡ್ಡಿ ಅದನ್ನು ಬೇರೆ ಇಟ್ಟಿವಿ. ಇದಕ್ಕೆ ಹಸಿ ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿವ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮೆಣಸಿನಕಾಯಿ, ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೈಸಂಗೆ ಗ್ರೈಂಡ್ ಮಾಡ್ಕೊಂಬಿಡೋದ್ರಿ. ಇಷ್ಟು ಮಾಡಿತಂದ್ರೆ ಭಾಳ ಈಸಿ ಆಕೈತ್ರಿ. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡೋದ್ರಿ. ಭಾಳ ನೈಸ್ ಮಾಡೋಂಗಿಲ್ಲ, ನೀರು ಹಾಕೋನಿಲ್ದ ಮಾಡ್ಕೊಂಬಿಡ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ನಾವು ಹಸಿ ಮೆಣಸಿನ್ಕಾಯಿದ ಖಾರ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಖಾರನ ಇದಕ್ಕೆ ಹಾಕಿಬಿಡ್ರಿ. ಕರೆಕ್ಟಾಗಿ ಎಣ್ಣೆ ಒಳಗೆ ಇದು ಹುರಿದು ಬರ್ತೈತಿ. ರುಚಿ ಭಾಳ ಚಲೋ ಕೊಡ್ತೈತಿ ರೀ. ಅದರ ಸಲುವಾಗಿ ಎಣ್ಣೆ ಒಳಗೆ ಈ ಖಾರ ಹಾಕಿಬಿಡ್ರಿ. ಹಸಿ ವಾಸನೆ ಹೋದ ಕೂಡಲೇ ಇದಕ್ಕೆ ಅರಿಶಿನ ಪುಡಿ ಆದ ಕೂಡಲೇ ನಾವು ಇಲ್ಲಿ ಈರುಳ್ಳಿ ಬಳಸತ್ತಿಲ್ಲ, ಈರುಳ್ಳಿ ಸೊಪ್ಪು ಬಳಸಾಕತ್ತಿದ್ದೀವಿ. ಅದರ ಸಲುವಾಗಿ ಈರುಳ್ಳಿ ಕೆಳಭಾಗ ಏನಿತ್ತಲ್ಲ ಅದು ಈರುಳ್ಳಿ ಅದನ್ನು ಫಸ್ಟ್ ಹಾಕಿ 1-2 ನಿಮಿಷ ಬಾಡಿಸ್ಕೊಂಡು ಆಮೇಲೆ ಆ ಪಲ್ಯ ಇತ್ತಲ್ಲ ಹಸಿರು ಪಲ್ಯ, ಆ ಹಸಿರು ಪಲ್ಯನ ಇದಕ್ಕೆ ಹಾಕಿಬಿಡೋದ್ರಿ. ಈ ಈರುಳ್ಳಿ ಸ್ವಲ್ಪ ಬಿರ್ಸಿರ್ತೈತಿ, ಅದರ ಸಲುವಾಗಿ ಮೊದಲು ಹಾಕಿ ಬಾಡಿಸ್ಕೊಂಬಿಡೋದ್ರಿ. ಆಮೇಲೆ ಈ ಈರುಳ್ಳಿ ಸೊಪ್ಪು ಹಾಕೋದ್ರಿ. ಈರುಳ್ಳಿ ಸೊಪ್ಪು ಹಾಕಿ ಇದನ್ನು 1-2ರಿಂದ 3 ನಿಮಿಷ ಬಾಡಿಸ್ಕೊಂಬಿಡೋದ್ರಿ. ಹಿಂಗೆ ಬಾಡಿಸಿರಂದ್ರೆ ಇದ್ರದ್ದು ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರೀ. ನಾವು ಯಾವುದೋ ಪಲ್ಯ ಮಾಡಿದ್ರೂ ನಾವು ಅದನ್ನು ಹಸಿ ಬಿಸಿ ಮಾಡಂಗಿಲ್ಲ ರೀ. ನಾವು ಅದನ್ನು ನಿಧಾನಕ್ಕೆ ಚಲೋದಂಗೆ ಬೇಯಿಸಿ ಮಾಡಬೇಕು. ಹಸಿ ಬಿಸಿ ಮಾಡಿತಂದ್ರೆ ಈ ಉಳ್ಳಾಗಡ್ಡಿ ಕುರ್ರಮ್ ಅನ್ನಕ್ಕೆ ಚಾಲೂ ಮಾಡ್ತೈತೆ ರೀ. ಈಗ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದ್ದೀವಿ ರೀ. ಹಿಂಗೆ ಉಪ್ಪು ಹಾಕಿ ಹಿಂಗೆ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ನೋಡಿರಿ, ಮೊದಲು ಹಾಕಿದಾಗ ಎಷ್ಟಿತ್ತು ಈಗ ಎಷ್ಟು ಆಯ್ತು ನೋಡಿರಿ. ಉಳ್ಳಾಗಡ್ಡಿ ಸೊಪ್ಪು ಕರಿಗೆ ಬಿಡ್ತೈತ್ರಿ. ಅದು ಭಾಳ ಮಸ್ತ್ ಆಕೈತಿ ಈ ರೆಸಿಪಿ. ಮತ್ತು ಸುಲಭದೊಳಗೆ ರೀ. ಭಾಳ ಜನ ಊಟ ಮಾಡೋರಿದ್ರಂದ್ರೆ ನೀವು ಈ ಪಲ್ಯ ಜಾಸ್ತಿ ಹಾಕಿರಿ. ಆಮೇಲೆ ನಾವು 2ರಿಂದ 3 ಜನಕ್ಕೆ ಆಗುವಷ್ಟು ಮಾಡಕತ್ತಿದ್ದೀವಿ. ಅದಕ್ಕೆ ನಾವು ಒಂದು ಕಟ್ಟದೊಳಗಿಂದ ಅರ್ಧ ಕಟ್ಟಕ್ಕಿಂತನೂ ಸ್ವಲ್ಪ ಕಡಿಮೆನೇ ಅಷ್ಟು ನೋಡ್ಕೊಂಡು ನಾವು ಈರುಳ್ಳಿ ಸೊಪ್ಪು ತೊಗೊಂಡ್ವಿ. ಈಗ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಬಿಡಾಕತ್ತಿದ್ದೀವಿ ರೀ. ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿನೂ ಉದುರಿಸಿ ಬಿಡಾಕತ್ತಿದ್ದೀವಿ. ಇಷ್ಟು ಮಾಡಿ ಲಿಡ್ ಮುಚ್ಚಿ ಅದು ಕುದಿ ಬರಕ್ಕೆ ಬಿಟ್ಟು ಬಿಡೋದ್ರಿ. ಹಿಂಗೆ ಕುದಿ ಬಂದ ಕೂಡಲೇ ಇದಕ್ಕೆ ಕಡ್ಲೆ ಹಿಟ್ಟು ಹಾಕೋದೈತೆ ರೀ. ನೋಡಿರಿ, ಕುದಿಯಾಕತ್ತೈತೆ ಅದ ಕಡ್ಲೆ ಹಿಟ್ಟು ಅಷ್ಟ 2ರಿಂದ 3 ಚಮಚೆ ಹಿಂಗೆ ಕಡ್ಲೆ ಹಿಟ್ಟು ಹಾಕಿ ತಿರುಗಿಸ್ಬಿಡೋದ್ರಿ. ಕಡ್ಲೆ ಹಿಟ್ಟು ಹಾಕಿ ತಿರುಗಿಸ್ಬೇಕಾದ್ರೆ ಗಂಟು ಬರಬಾರ್ದಂಗೆ ತಿರುಗಿಸ್ರಿ. ಗಂಟು ಬತ್ತಂದ್ರೆ ಒಳಗೆ ಹಿಟ್ಟು ಉಳಿತೈತದ, ಅದು ಚಲೋ ಅನ್ಸಂಗಿಲ್ಲ. ಅದರ ಸಲುವಾಗಿ ಹಿಂಗೆ ಗಂಟು ಬರಬಾರ್ದಂಗೆ ಇದನ್ನು ನೀವು ತಿರುಗಿಸ್ಬಿಡ್ರಿ. ಇದನ್ನು ತಿಳುವ ಗಟ್ಟಿ ನೋಡ್ಕೊಂಡು ನೀವು ಮಾಡಿರಿ. ಯಾಕಂತಂದ್ರೆ ನೀವು ಸ್ವಲ್ಪ ತಿಳು ಬಿಟ್ರಂದ್ರೆ ಅನ್ನದ ಜೊತೆ ತಿನ್ನೋರಿದ್ರಂದ್ರೆ ತಿಳು ಇಡ್ಬೋದು. ಬೇಲ್ಪ ರೊಟ್ಟಿ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತಿ ಇದು. ಅದಕ್ಕೆ ನಿಮ್ಗೆ ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಇಡ್ರಿ, ತೆಳ್ಳಗೆ ಬೇಕಂದ್ರೆ ತೆಳ್ಳಗಿಡ್ರಿ. ಗಟ್ಟಿ ಬೇಕಪ್ಪ ಅಂತಂದ್ರೆ ಗಟ್ಟಿನೂ ಮಾಡಕ್ಕೆ ಬರ್ತೈತೆ ರೀ. ಹಿಟ್ಟು ಜಾಸ್ತಿ ಹಾಕಿರಂದ್ರೆ ಗಟ್ಟಿ ಆಗ್ತೈತೆ ರೀ. ಅದರ ಸಲುವಾಗಿ ನೀವು ತಿಳುವ ಗಟ್ಟಿ ನೋಡ್ಕೊಂಡು ಮಾಡಿಬಿಡ್ರಿ. ನೋಡಿರಿ, ಆ ಚಮಚದಿಂದ ಅಲ್ಲೇ ಅದಕ್ಕೆ ಹಿಂಗೆ ತಿಕ್ಕರೆ ಅದು ಗಂಟು ಹೊಡೆದು ಬಿಡ್ತೈತೆ ರೀ. ಪಲ್ಯ ರೆಡಿ ಆಗೈತಿ. ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ರೀ. ಹಿಂಗೆ ಸರ್ವ್ ಮಾಡ್ಕೊಂಡು 1-2 ರೊಟ್ಟಿ, 2 ತಿನ್ನೋರು 4 ರೊಟ್ಟಿ ತಿಂತಾರೆ ರೀ. ಅಷ್ಟು ಮಸ್ತ್ ರೆಸಿಪಿ ಐತಿದ. ಈಗ ನಮ್ದು ಪಲ್ಯ ರೆಡಿ ಆಗೈತಿ. ನಾವಿದನ್ನು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಅಡುಗೆ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಆರೋಗ್ಯಕರವಾದಂಥ ಸುಲಭವಾದಂಥ ರೆಸಿಪಿಗಳು ನಮ್ಮ
ಚಾನಲ್ ಒಳಗೆ ಬರ್ತಾ ಇರ್ತಾವೆ. ತಪ್ಪನಿಲ್ದ ವಿಡಿಯೋ ನೋಡ್ರಿ, ಬಂಧು ಮಿತ್ರರಿಗೂ ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡನಿಲ್ದ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.